ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಶನಿವಾರ ಮತ್ತು ಭಾನುವಾರದ 2 ಡೇಸ್ ಬ್ಲಾಗ್ ಇದು. ಬೆಳಗ್ಗೆನೇ ಎದ್ದು ಮಕ್ಕಳಿಗೆ ತಿಂಡಿ ಎಲ್ಲ ಮಾಡಿ ಚಿತ್ರಾನ್ನ ಮಾಡಿದ್ದೆ. ಮಕ್ಕಳೆಲ್ಲ ತಿಂಡಿ ತಿಂದ್ಕೊಂಡು ಕ್ಯಾರಮ್ ಬೋರ್ಡ್ ಆಡ್ತಾಯಿದ್ರು. ನಾವು 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ವು ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು. ಅಂದರೆ ಬೆಳಗ್ಗೆನೇ ಭಾನುವಾರ ಅಮ್ಮಂದು ತಿಂಗಳ ಕಾರ್ಯ ಇದೆ, ಅದಕ್ಕೆ ನಾವು ತಿಂಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡ್ವಿ. 10 ಗಂಟೆ 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಚಕ್ಲಿ, ಕೋಡ್ಬಳೆ, ಆಮೇಲೆ ಕಜ್ಜಾಯ, ಒಬ್ಬಟ್ಟು, ವಡೆ ಇಷ್ಟೆಲ್ಲ ಮಾಡಿದ್ವಿ. ಅಂದರೆ ಒಂದು 5 ಥರ ತಿಂಡಿ ಮಾಡಬೇಕು ಅಂತ ಹೇಳಿದರು. ಅಂದರೆ ಮಾಮೂಲಿ 11 ದಿವಸದ್ರಲ್ಲಿ ಎಲ್ಲ ಪ್ರತಿಯೊಂದು ಮಾಡಿದ್ವಿ. ತಿಂಗಳು ತಿಥಿನಲ್ಲಿ ಒಂದು 5 ಥರ ತಿಂಡಿನಾದರೂ ಮಾಡಬೇಕು, ಒಂದು 3 ಥರ 5 ಥರ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ನನ್ನ ದೊಡ್ಡಮ್ಮ ಇಬ್ಬರು ಸೇರಿಕೊಂಡು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡ್ವಿ. ತಿಂಡಿ ಆದ ತಕ್ಷಣವೇ ಮಧ್ಯದ್ದೆಲ್ಲ ವೀಡಿಯೋ ಹಾಕಿಲ್ಲ ನಾನು. ಅದಾದಮೇಲೆ ಎಷ್ಟು ಒಂದು 6 ಗಂಟೆನೇ ಆಯಿತು ತಿಂಡಿ ಮಾಡಿ ಎಲೆದಳ ತನಕ. ಅದಾದಮೇಲೆ ನೈಟದು ವೀಡಿಯೋ ಮಾಡಿ ಹಾಕಿಲ್ಲ. ಮಾರ್ನಿಂಗು ಅಷ್ಟೊತ್ತಿಗೆ ಎದ್ದುಬಿಟ್ಟು ಒಂದು 5:30ಗೆಲ್ಲ ಎದ್ದು ಎಲ್ಲ ಕೆಲಸನ ಮುಗಿಸ್ಕೊಂಡು ನೀರಲ್ಲೇ ಗುರಿ ಹಾಕ್ಬಿಟ್ಟು ಬೆಳಗ್ಗೆನೇ ಎದ್ದು ಸಗಣಿ ನೀರೆಲ್ಲ ಹಾಕಿ ಹೊಸ್ಲು ತೊಳೆದು ಅರಿಶಿನ ಕುಂಕುಮ ಇಡ್ತಾಯಿದ್ದೆ ಮನೆ ಮುಂದೆ. ತಿಂಗಳು ತಿಥಿ ದಿನ ಮತ್ತು 11 ದಿವಸದ ಕಾರ್ಯ ದಿವಸಕ್ಕೆ ರಂಗೋಲಿ ಬಿಡೋಂಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ರಂಗೋಲಿ ಏನು ಬಿಡ್ನಿಲ್ಲ. ಆಮೇಲೆ ದಾಸವಾಳದ ಹೂವು ಕೀಳ್ತಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಹುಟ್ಟಿದ್ದಾವೆ ಅಂದರೆ ಹೂವು ತುಂಬ ಚೆನ್ನಾಗಿದೆ. ತುಂಬ ಹೂ ಮೊಗ್ಗಚ್ಚಿದೆ. ಅಮ್ಮ ಹಾಕಿದ ಗಿಡ ಇದು. ಅಮ್ಮನ ಕೈಯಲ್ಲಿ ಯಾವುದೇ ಒಂದು ಗಿಡ ಹಾಕಿದ್ರೂ ಬೇಗ ಎದ್ಬಿಡ್ತಿತ್ತು. ತುಂಬ ಚೆನ್ನಾಗೈತೆ ದಾಸವಾಳದ ಗಿಡ. ಆರೆಂಜ್ ಕಲರ್ ದಾಸವಾಳ, ಪಿಂಕ್ ಕಲರು ಗಣಗ್ಲೆ ಗಿಡ, ವೈಟು, ಪಿಂಕು ಮತ್ತು ಸುಮಾರು ಗಿಡಗಳು ಹಾಕೈತೆ ಅಮ್ಮನ ಕೈಯಲ್ಲಿ. ಮಾತ್ರ ಚೆನ್ನಾಗಿ ಗಿಡಗಳು ಎದ್ದಿರ್ತಿದ್ದವು. ಅದಾದಮೇಲೆ ಅಷ್ಟೊತ್ತಿಗಾಗಲೇ ನೀರು ಬಂತು. ನೀರು ಹಿಡಿತಿದ್ವಿ ಕುಡಿಯೋಕ್ಕೆ ಮತ್ತು ಅಡುಗೆಗೆಲ್ಲ ನೀರು ಬೇಕಲ್ಲ, ಎಲ್ಲ ಇಟ್ಕೊಳ್ತಾಯಿದ್ವಿ. ಆಮೇಲೆ ನೀರು ಸಾಕಾಗಲ್ಲ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಅವರು ನಲ್ಲು ಪೈಪ್ ಹಾಕ್ಕೊಂಡು ನೀರು ಇಟ್ಕೊಳ್ತಾಯಿದ್ವಿ. ನಮ್ಮ ಮನೆಯವರು ತುಂಬ ಹೆಲ್ಪ್ ಮಾಡ್ತಾಯಿದ್ರು. ನೀರೊಲೆ ಗುರಿ ಹಾಕಿದೆ. ಮಕ್ಕಳಿಗೆಲ್ಲ ಫಸ್ಟ್ ಸ್ನಾನ ಮಾಡ್ಕೊಳ್ಳಿ ಅಂತೇಳಿ ಸ್ನಾನ ಮಾಡಿಸ್ದೆ. ಅಷ್ಟೊತ್ತಿಗೆಲ್ಲ 9 ಗಂಟೆ ಆಗಿತ್ತು. ಎಲ್ಲ ಕೆಲಸ ಎಲ್ಲ ಅರ್ಧಕ್ಕರ್ಧ ಕೆಲಸ ಆಗಿತ್ತು. ಮಕ್ಕಳಿಗೆ ಟೀ ಕಾಯಿಸ್ಕೊಟ್ಟೆ. ಎಲ್ಲರೂ ಟೀ ಕುಡಿದ್ರು, ಹಾಲು ಕುಡಿದ್ರು. ಎಲ್ಲ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ರು. ಆಮೇಲೆ ನಾವು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಬೇಗ ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ ನೋಡಿ, ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬೇಗ ರೆಡಿ ಆಗ್ತಾಯಿದ್ವಿ. ನನ್ನ ಮಗಳು ನೋಡಿ, ಅವಳು ಬಟ್ಟೆ ಕೊಟ್ಟರೆ ಬಟ್ಟೆ ಯಾವ ಬಟ್ಟೆ ಬೇಕೋ ಅವಳೇ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಎತ್ಕೊಂಡು ಹಾಕ್ಕೋಬೇಕು. ನಾವು ಕೊಟ್ಟಿದ್ದು ಯಾವುದು ಇಸ್ಕೊಳ್ಳಲ್ಲ ನೋಡಿ. ಅದಾದಮೇಲೆ ಡ್ಯಾಡಿ ಮೀನು ತಂದರು. ನಮ್ಮ ಮನೆಯವರು ಮೀನೆಲ್ಲ ಕೊಡ್ತೀನಿ ಅಂದ್ಬಿಟ್ಟು ತೊಗೊಂಡೋದ್ರು. ಡ್ಯಾಡಿ ನಮ್ಮ ಮನೆಯವರೆಲ್ಲ ಮೀನು ಹುಚ್ಚರ್ಲಿಕ್ಕೆ ರೆಡಿ ಮಾಡ್ಕೊತಾಯಿದ್ರು. ಆಮೇಲೆ ಚಿಕನು ಮತ್ತು ಮಟನ್ನು ಎಲ್ಲ ತಂದಿದ್ರು ಡ್ಯಾಡಿ ಆಲ್ರೆಡಿ. ನನ್ನ ತಂಗಿನೂ ಅಷ್ಟೊತ್ತಿಗೆ ಬಂದಳು. ಅವಳು ಕೂತ್ಕೊಂಡು ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾಯಿದ್ಲು. ಅವಳೇ ಎಲ್ಲ ಅಡುಗೆ ಎಲ್ಲ ಮಾಡಿದ್ದು. ದೊಡ್ಡಮ್ಮನೂ ನನ್ನ ತಂಗಿನೇ ಎಲ್ಲ ಸೇರ್ಕೊಂಡು ಅಡುಗೆ ಮಾಡಿದ್ರು. ನಾವು ಯಾವುದೋ ಒಂದು ಫಂಕ್ಷನ್ ಅಂದರೂ ಹಂಗೇ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಎಲ್ಲರೂ ಶೇರ್ ಮಾಡಿಕೊಂಡು ಒಂದೊಂದು ಕೆಲಸನ ಒಬ್ಬೊಬ್ಬರು ಶೇರ್ ಮಾಡಿಕೊಂಡು ಬೇಗ ಮಾಡ್ತೀವಿ. ಯಾವಾಗಲೂ ಯಾವುದೇ ಫಂಕ್ಷನ್ ಆದ್ರೂ ಅಷ್ಟೇ, ನಾವು ಎಷ್ಟೇ ಕಿತ್ತಾಡಲಿ, ಅಷ್ಟೇ ಏನೇ ಆದ್ರೂ ಎಷ್ಟೇ ಮನಸ್ತಾಪ ಇದ್ದರೂ ಇಂಥ ಫಂಕ್ಷನ್ಗಳಿಗೆಲ್ಲ ನಾವು ಒಂದಾಗ್ಬಿಡ್ತೀವಿ. ಅದಾದಮೇಲೆ ನಾನು ಒಳಗಡೆ ಮೀನು ಸಾಂಬಾರು, ಮಟನ್ ಸಾಂಬಾರು ಮತ್ತು ಚಿಕನ್ ಸಾಂಬಾರು, ರೈಸು, ಮುದ್ದೆ ಎಲ್ಲ ನಾನು ಒಳಗಡೆ ಅಡುಗೆಗೆ ಏನೇನು ಬೇಕೋ ಎಲ್ಲ ನಾನು ಮಾಡಿಕೊಂಡೆ. ಇನ್ನು ನನ್ನ ತಂಗಿ, ನಮ್ಮ ದೊಡ್ಡಮ್ಮ ಅವರೆಲ್ಲ ಮಾಮೂಲಿ ಎಲ್ರಿಗೂ ಒಟ್ಟಿಗೆ ಅಡುಗೆ ಮಾಡಬೇಕಲ್ಲ, ಅವರು ಮಾಡ್ತಾಯಿದ್ರು. ಅವ್ರ ಪಾಡಿಗೆ ಅವ್ರು ಮಾಡ್ತಾಯಿದ್ರು. ಅದಾದಮೇಲೆ ಎಲ್ಲ ರೆಡಿ ಆಯಿತು. ಹೂವು, ಹಣ್ಣು, ಪ್ರತಿಯೊಂದು ಸ್ವೀಟು ಎಲ್ಲನೂ ಏನೇನು ಅಡುಗೆ ಮಾಡಿದ್ವಿ ಎಲ್ಲನೂ ಪ್ರತಿಯೊಂದೂ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಒಂದು ರೆಡಿ ಮಾಡ್ಕೊಂಡು ಒಂದು ಬ್ಯಾಗ್ ರೆಡಿ ಮಾಡ್ಕೊಂಡು ನಾವು ಇವಾಗ ಅಲ್ಲಿ ಸ್ಮಶಾನದ ಹತ್ರ ಹೋಗ್ತಾಯಿದ್ವಿ ನೋಡಿ. ನಾವು ಎಲ್ಲರೂ ಹೋಗ್ತಾಯಿದ್ದೀವಿ. ಆಟೋ ಹೇಳಿದರು ಡ್ಯಾಡಿ, ಆಟೋದಲ್ಲಿ ಹೋಗಬೇಕು. ಅಂದರೆ ಒಂದು 3 ಕಿಲೋಮೀಟ್ರ್ ಇದೆ. ನಡ್ಕೊಂಡು ಹೋಗ್ಬೋದು, ಆದರೆ ಮಳೆ ಬರ್ತಿತ್ತು. ಸಡನ್ನಾಗಿ ಮಳೆ ಸ್ಟಾರ್ಟ್ ಆಯಿತು. ಆಮೇಲೆ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಅಂದಮೇಲೆ ಲೇಟ್ ಆಗಿಬಿಡುತ್ತೆ, ಇನ್ನು ಅಲ್ಲಿ ಎಡೆ ಇಟ್ಕೊಂಡು ಧೂಪ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಆಟೋ ಮಾಡ್ಕೊಂಡು ಬೇಗ ಬಂದ್ವಿ ಫ್ರೆಂಡ್ಸ್. ನೋಡಿ, ಎಡೆ ಇಡ್ತಿದ್ದಂಗೆ ಕಾಗೆಗಳು, ಎಷ್ಟು ಕಾಗೆಗಳು ಬರ್ತಿದೆ ಅಂದರೆ, ಅವತ್ತು ಸ್ಟಾರ್ಟಿಂಗ್ ದಿನ 11 ದಿವಸದಲ್ಲಿ ಅಷ್ಟು ಬರಲಿಲ್ಲ. ಹಸು ಬಂದು ತಿಂದ್ಕೊಂಡೋಯ್ತು. ಈ ತಿಂಗಳು ಕಾರ್ಯದಲ್ಲಿ ನಾವು ಎಡೆ ಇಡೋಕ್ಕಿಂತ ಮುಂಚೆನೇ ಅಲ್ಲೇ ಓಡಾಡ್ತಾಯಿದ್ದವು ಕಾಗೆಗಳು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅಂದರೆ ನಮ್ಮ ಅಜ್ಜಿ ಇವೆಲ್ಲ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಮ್ಮ ಅಜ್ಜಿ, ನನ್ನ ತಂಗಿ, ಅಮ್ಮ, ನಮ್ಮ ತಾತ 4 ಜನನೂ ಬಂದಿರ್ಬೋದೇನೋ ಅಂತ. ಏಕೆಂದರೆ ಅಲ್ಲಿ ಕರೆಕ್ಟಾಗಿ 4 ಕಾಗೆಗಳು ಬಂದಿದ್ದವು. ಹಾಗಾಗಿ ಅಲ್ಲಿ ಎಲ್ಲರೂ ಬಂದವರೆ ಅಂತ ಎಲ್ಲರೂ ಮಾತಾಡ್ತಾಯಿದ್ರು. ಅದಾದಮೇಲೆ ಅಲ್ಲಿ ಎಡೆ ಎಲ್ಲ ಇಟ್ಟು
ಅಲ್ಲಿಂದ ಧೂಪ ಹಾಕ್ಕೊಂಡು ಎಲ್ಲರೂ ಧೂಪ ಹಾಕಿ ಮನೆಗೆ ಹೋದ್ವಿ. ಮನೇಲೂ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದಿದ್ದೆ. ಅಂದರೆ ಮಾಮೂಲಿ ಮನೇಲೂ ಬಂದು ಎಲ್ಲ ಧೂಪ ಹಾಕೋಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ಲ ನೋಡಿ. ಆಮೇಲೆ ಮಳೆ ಟೈಮ್ ಬೇರೆ, ಬೇಗ ಅಡುಗೆ ಮಾಡಿ ಎಲ್ರಿಗೂ ಊಟ ಕೊಟ್ಬಿಡ್ಬೇಕು ಅಂದ್ಬಿಟ್ಟು ಬೇಗ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಅಂದರೆ 3 ಗಂಟೆಗೆಲ್ಲ ಧೂಪ ಹಾಕ್ಬಿಡ್ಬೇಕು ಅಂತ ಹೇಳಿದರು ಅವರು. ಅದಕ್ಕೆ ಅದಾದಮೇಲೆ ನನ್ನ ತಮ್ಮನೇ ಫಸ್ಟು ಪೂಜೆ ಎಲ್ಲ ಮಾಡಿದ್ದು. ಆಮೇಲೆ ಡ್ಯಾಡಿ ಮಾಡಿದ್ರು. ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಅದಾದಮೇಲೆ ನನ್ನ ಮಗಳಂತೂ ನಮ್ಮ ಅಮ್ಮನ ಒಂದು ಸ್ವಲ್ಪನೂ ಮರ್ತಿಲ್ಲ. ಅಲ್ಲಿ ಸ್ಮಶಾನದ ಹತ್ರ ಹೋದ ತಕ್ಷಣವೇ, ಆ ಜಾಗ ನೋಡಿದ ತಕ್ಷಣವೇ ಅಲ್ಲಿ ಅಜ್ಜಿ ಅಮ್ಮ ಅಲ್ಲಿ ಅಜ್ಜಿ ಅಂತ ತೋರಿಸ್ತಿದ್ಲು. ಎಲ್ಲರೂ ನೋಡಿಬಿಟ್ಟು ಹೆಂಗೆ ನೆನ್ಪಿಟ್ಕೊಂಡಿದ್ದಾಳೆ ಅಂದ್ಕೊಂಡು ಹೇಳ್ತಿದ್ರು. ನಿಜವಾಗ್ಲೂ ಅವಳು ಸ್ವಲ್ಪನೂ ಮರ್ತಿಲ್ಲ ಅಮ್ಮನ್ನ, ಅಷ್ಟೇ ನೆನಪಲ್ಲಿ ಇಟ್ಕೊಂಡಿದ್ದಾಳೆ. ಅಜ್ಜಿ ಅಂದರೆ ಅವಳಿಗೆ ತುಂಬ ಇಷ್ಟ. ಅದಕ್ಕೆ ಅವಳು ಅಲ್ಲಿ ಹೋದ ತಕ್ಷಣವೇ ಕಂಡು ಹಿಡಿದ್ಬಿಟ್ಲು ಅಜ್ಜಿ ಅಂತ ಅಂದ್ಬಿಟ್ಟು. ಆಮೇಲೆ ಇಲ್ಲೂ ಧೂಪ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಅಡ್ಡ ಬೀಳ್ತಿದ್ದಾಳೆ ನೋಡಿ. ಅಡ್ಡ ಬೀಳ್ತಾ ಇದ್ಲು, ನಮಸ್ಕಾರ ಮಾಡ್ತಾಯಿದ್ಲು. ಎಲ್ಲರೂ ನೋಡಿ ಹೆಂಗೆ ಆಸೆ ಆಗೋಳೆ ಅಜ್ಜಿ ಮೇಲೆ ಅಂದ್ಕೊಂಡು ಎಲ್ಲ ಇದು ಮಾಡ್ತಾಯಿದ್ರು ನೋಡಿ. ಅಮ್ಮ ನಮ್ಮ ಜೊತೆಗೆ ಇನ್ನೂ ಇರಬೇಕಿತ್ತು ಅಂತ ಅನಿಸ್ತದೆ. ತುಂಬ ಬೇಜಾರಾಯ್ತದೆ. ಎಲ್ರದ್ದು ಊಟ ಆಯಿತು. ಊಟ ಮಾಡಿಕೊಂಡು ಎಲ್ಲರೂ ಮಕ್ಕಳೆಲ್ಲ ಕ್ಯಾರಮ್ ಬೋರ್ಡ್ ಆಡ್ತಾ ಕೂತಿದ್ರು. ನಮ್ಮದು ಊಟ ಎಲ್ಲ ಆಯಿತು. ಅಷ್ಟೊತ್ತಿಗೆ ಎಲ್ಲ 9 ಗಂಟೆ ಆಗಿತ್ತು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದರೆ ಪನ್ನಗ ಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಬೇರೆ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟು ನನಗೆ ಹೀಗೆ ಇರಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.